ಸಭಾಧ್ಯಕ್ಷರೇ ಸಭಾಧ್ಯಕ್ಷರೇ ಏನೊಂದು ಇವರು ಹೇಳಿದ್ರು ಬೆಳಗ್ಗೆನೆ ನಾನು ಅಶ್ವಥ್ ನಾರಾಯಣ ಹೇಳಿದೆಲ್ಲ ತಪ್ಪು ನಾನೇನ್ ಹೇಳಿದೆ ಕೌನ್ಸಿಲಿಂಗ್ ಇಲ್ಲದೆ ಇವರೆಲ್ಲ ಟ್ರಾನ್ಸ್ಫರ್ ಮಾಡಿದ್ದಾರೆ ನಾನೇ ತಪ್ಪು ಹೇಳಿದ್ದೀನ ಅವ್ರು ಒಪ್ಕೊಂಡ್ರು ತಾನೆ ಮಂತ್ರಿ ಉತ್ತರ ಕೊಡಿ ಡಿಪಿಸಿ ಮಾಡಿಲ್ಲ ಅಂತ ಹೇಳಿದೆ ಅವ್ರು ಉತ್ತರ ಕೊಡ್ತಾರೆ ಒಂದೊಂದು ಒಪ್ಕೊಂಡಿದ್ದಾರೆ ಈ ರೀತಿ ಒಬ್ಬ ಆರೋಗ್ಯ ಸಚಿವರಾಗಿರೋರು ಇವರಿಗೆ ನಿರ್ವಹಣೆ ಒಂದು ನಾಯಿ ಕಚ್ಚಿದ್ರೆ ಒಂದೇ ಒಂದು ಇಮ್ಯುನೋಗ್ಲೋಬಿನ್ ಕೊಟ್ಟಿದ್ದೀರಾ ಒಂದೇ ಒಂದು ಇಮ್ಯುನೋಗ್ಲೋಬಿನ್ ಇದೆಯಾ ಒಂದು ಇಮ್ಯುನೋಗ್ಲೋಬಿನ್ ಇದೆಯಾ ಅಲ್ಲ ಉತ್ತರ ಏನ್ ಕೊಡ್ತಾರೆ ಸರ್ ತಪ್ಪಿಸ್ತರು ನಾನು ಕೇಳೋದು ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ನಾನು ಕೇಳ್ಕೊಳ್ಳೋದು ಈ ಮಾನ್ಯ ಗೌರವರು ಬಾಣಂತಿಯರ ಸಾವಿಗೆ ಯಾರ ಕಾರಣಕರ್ತರು ಇದೆ ದಿನೇಶ್ ಗುಂಡೂರಾವ್ ಆರೋಗ್ಯ ಸಚಿವರೇ ಕಾರಣಕರ್ತರು ಹಾಗಾಗಿ ನಾಡಿನಲ್ಲಿ ಸರ್ ನಾನು ಮುಖ್ಯಮಂತ್ರಿ ಪೊಲಿಟಿಕ್ಸ್ ಅಂತ ಹೇಳ್ತಿಲ್ಲ ಖಂಡಿತ ಮಿನಿಸ್ಟರ್ ರಿಪ್ಲೈ ಮಾಡಿ ಮಿನಿಸ್ಟರ್ ಅವರೇ ನಾನು ಅಧ್ಯಕ್ಷ ಈ ರೀತಿ ಸಜೆಷನ್ ಮಾತ್ರ ಕೊಡಿ ನೀವು ಪೀಠಿಗೆ ಆಗ್ತಾ ಇದ್ದೀರಿ ಅಶ್ವಥ್ ನಾರಾಯಣ ಅವರೇ ಈಗ ನೀವು ಏನೇನು ಸಲಹೆ ಕೊಡ್ತೀರಿ ಸಲಹೆಗಳನ್ನು ಕೂಡ ಗಂಭೀರವಾಗಿ ಹೇಳ್ತೀರಿ ಅಶ್ವಥ್ ನಾರಾಯಣ ನೀವು ಸೀನಿಯರ್ ಅನಗತ್ಯವಾಗಿ ಮಿನಿಸ್ಟರ್ ಎಲ್ಲ ತನಿಖೆ ಮಾಡ್ತಾರೆ ಕ್ರಮ ಕೈಗೊಳ್ತಾರೆ ಅಂತ ಹೇಳಿದಾಗ ನೀವು ಈ ರೀತಿ ಸರಿಯಲ್ಲ ಇಲ್ಲ ಸರ್ ಎಂಟೈರ್ ಫೇಲ್ಯೂರ್ ಸರ್ ನೀವು ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡ ಕಾಣಿಸುತ್ತೆ ನಿಮ್ಗೆ ನೋಡಿದ್ರೆ ನೀತಿಗಳನ್ನು ನೋಡಿದ್ರೆ ವಾಕೌಟ್ ಆರೋಪ ಮಾಡಿ ಮಾಡ್ತಾ ಇದ್ದಾರೆ ರಿಪ್ಲೈ ಮಾಡ್ಲಿ ಏನು ರಿಪ್ಲೈ ಮಾಡಿ ಶಿಕ್ಷೆ ಆಗ್ಲೇಬೇಕು ಅಶ್ವಥ್ ನಾರಾಯಣ ಆಯ್ತು ಈಗ ಶಿಕ್ಷೆ ಆಗ್ಲೇಬೇಕು ಸರ್ ಮಾಡೋಣ ಶಿಕ್ಷೆ ನಾನು ಅಶ್ವಥ್ ನಾರಾಯಣ್ ನಾನು ಮೀಟಿಂಗ್ ಮಾಡಿದ್ದೀನಿ ನಾನು ಖಂಡಿತ ಶಿಕ್ಷೆ ಕೊಡಲಿಲ್ಲ ಅಂತ ಹೇಳ್ತಾರೆ ಯಾರು ಒಂದು ಅವ್ರು ಹೇಳಿದ್ದಾರೆ ಜುಡಿಷಿಯಲ್ ಕಮಿಷನ್ ಮಾಡಬೇಕು ಅಂತ ಹೇಳಿದ್ದಾರೆ ಜುಡಿಷಿಯಲ್ ಕಮಿಷನ್ ಏನ್ ರಿಪೋರ್ಟ್ ಕೊಡ್ತದೆ ಅದರ ಮೇಲೆ ಮುಲಾಜಿಲ್ದೇನೆ ತಪ್ಪಿತಸ್ಥರ ವಿರುದ್ಧ ಕ್ರಮ ತಗೊಳ್ತೀವಿ ಸರ್ಕಾರ ಯಾವತ್ತೂ ಕೂಡ ಹಿಂದೆ ಸರ್ಕಾರ ಬೀಳಲ್ಲ ನೀವು ಕೊಟ್ಟಿರ್ತಕ್ಕಂಥ ಸಲಹೆಗಳನ್ನು ಕೂಡ ಗಂಭೀರವಾಗಿ ಪರಿಗಣಿಸ್ತೇವೆ ಸಮಸ್ಯೆಗಳ ಬಗ್ಗೆ ಎಲ್ಲ ರೀತಿಯ ತನಿಖೆ ಮಾಡ್ತಾ ಅಂತ ಹೇಳಿದ್ದಾರೆ ಜುಡಿಷಿಯಲ್ ಎನ್ಕ್ವೈರಿ ಮಾಡ್ತಾ ಅಂತ ಹೇಳಿದ್ದಾರೆ ಸರಿಪಡಿಸ ಹೇಳಿದ್ದಾರೆ ಅವರು ಮಂತ್ರಿ
ಕೆಲಸ ಮಾಡಿದ್ದಾರೆ. ಸರ್ಕಾರ ಈಗ ಸ್ವಲ್ಪ ಆಯ್ತು ರಿಪ್ಲೈ ಮಾಡಿ ಸ್ವಲ್ಪ ಕೇಳಿ ರಿಪ್ಲೈ ಬೆಳಗ್ಗೆ ಕೂಡ ರಾಜೀನಾಮೆ ಏನಾಗಿದೆ ಅಂತ ಇವತ್ತು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಯಾವ ಕ್ಲಾರಿಫಿಕೇಶನ್ ಇಲ್ಲ ಮಾನ್ಯ ಸಭಾಧ್ಯಕ್ಷರೇ. ಬೇಕು ಅಮಿತ್ ಶಾ ರಾಜೀನಾಮೆ ಕೊಡಲೇಬೇಕು ರಾಜೀನಾಮೆ ಕೊಡಲೇಬೇಕು ಅಮಿತ್ ಶಾ ರಾಜೀನಾಮೆ ಕೊಡಲಿ ಕಾನೂನು ರೀತಿಯ ಕ್ರಮವನ್ನ ತಗೊಳ್ತೇವೆ ಅಂತಕ್ಕಂಥ ಉತ್ತರ ಬಾವಿಗೆ ಇಳಿದು ಗಲಾಟೆ ಮಾಡಿದ್ರೆ ಏನ್ ಮಾಡೋದು? ಇದಕ್ಕಿಂತ ಸರ್ಕಾರ ಯಾವ ಸರ್ಕಾರನೂ ಕೂಡ ಈ ತರ ಉತ್ತರ ಕೊಡ್ಲಿಕ್ಕೆ ಕೊಟ್ಟಿಲ್ಲ. ನಾವು ಕೊಟ್ಟಿದ್ದೀವಿ. ನಾವು ತಪ್ಪು ಮಾಡೋದನ್ನ ಏನಂತ ಯಾರು ತಪ್ಪು ಮಾಡಬೇಕಿತ್ತು ಸರ್. ನಿಮ್ಮ ಸಲಹೆ ಏನ್ ಮಾಡಿದಾರೆ ತಪ್ಪು ಸರ್? ಅವ್ರು ಏನ್ ತಪ್ಪು ಮಾಡಿದಾರೆ ಅಂತ ಈ ಶಿಕ್ಷೆ ಜುಡಿಷಿಯಲ್ ಕಮಿಷನ್ ನಾಟ್ ಕರೆಕ್ಟ್. ಒಂದೇ ನಿಮಿಷ ಅಲ್ಲ, ನೀವು ಉಪಮುಖ್ಯಮಂತ್ರಿಗಳಾದವರು ಯಾರು ತಪ್ಪೇ? ನೀವು ತಪ್ಪನ್ನ ಈ ತಪ್ಪನ್ನ ಕವರ್ ಅಪ್ ಮಾಡ್ತೀವಿ. ಯಾರು ತಪ್ಪು ಮಾಡಿದಾಗ ಇವ್ರು ಈ ತರ ಅವ್ರ ಉತ್ತರ ಕೊಡಿ ಸರ್. ಒಂದೊಂದು ಉತ್ತರ ಸುಳ್ಳು ಮಾಹಿತಿ ಕೊಡ್ತಾ ಇದ್ದಾರೋ ಏನ್ ಕೊಡ್ತಾ ಇದ್ದಾರೋ ಬರೀ ಬಾಯಿ ಮಾತಾಡ್ತಾರೆ ಹೊರತು ನನಗೆ ಗೊತ್ತಿಲ್ಲ. ರಾಜಕೀಯ ಅವರಲ್ಲಿ ಚಾಮರಾಜನಗರದ ಮಾನ್ಯ ಸಭಾಧ್ಯಕ್ಷರೇ ಎಷ್ಟು ಮಕ್ಕಳು ತೀರೋದ್ರು. ಒಬ್ರು ಕೂಡ ಅವರು ಏನು ಮಾಡಲಿಲ್ಲ. ಅವ್ರು ಕೂಡ ಉತ್ತರ ಕೊಡ್ಬೇಕು. ರಕ್ಷಣೆ ಕೊಡೋದಿಲ್ಲ. ಬರೀ ಸುಳ್ಳು ಹೇಳುವಂತ ಒಬ್ಬ ಅತ್ಯಂತ ಬರೀ ಸುಳ್ಳು ನೋಡ್ಕೊಳ್ಳಿ ಸರ್. ಬರೀ ಸುಳ್ಳು ನಿಜಕ್ಕೂ ಇಂಥ ನಾವು ಹೇಳ್ತಾ ಇದ್ದೀನಿ. ಸತ್ಯ ನನಗೇನು ಬೇರೆ ಆಧಾರ ನೋಡಿ. ಮುಂದಿನ ಅನಾರೋಗ್ಯ ಒಂದು ಮಾಡಿ ಅಂತ ಪ್ರಾಣ ಉಳಿಸು ಅಂದ್ರೆ ಬೆಳಗ್ಗೆ ಎಲ್ಲ ಎಲ್ಲವನ್ನೂ ನೀವು ಮಂತ್ರಿ ಕೆಲಸ ಮಾಡಿದ್ದೀರಿ. ಈ ರೀತಿ ಆರೋಪ ಮಾಡೋ ಸರಿ ಕಂಪನಿ ಮೇಲೆ ಆಕ್ಷನ್ ತಗೊಂಡಿದ್ದೀವಿ. ಒಬ್ಬ ಬೇರೆ ಯಾರು ಇವರೊಬ್ಬರೇ ನಮ್ಗೆ ನಾನು ಹೇಳಿದ್ದೇನೆ ಸಾವಿಗೆ ನ್ಯಾಯ ಕೊಡಬೇಕು. ಇದು ರಾಜೀನಾಮೆ ಕೊಡಬೇಕು ಈಗ ಮಾಡಿದ್ದೆ ಮುಖ್ಯಮಂತ್ರಿಗಳೇ. ಆಮೇಲೆ ಇದು ಗಂಭೀರ ಸ್ವರೂಪದ್ದು ಅಂತೇಳಿ 5 ಲಕ್ಷ ಮಾಡಿದ್ದೀನಿ. 5 ಲಕ್ಷ ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀನಿ. ಅದರಿಂದ ಕೋವಿಡ್ ನಾಗ ₹1 ಕೊಟ್ಟಿದ್ರಿ ನೀವು. ರಾಜಕೀಯ ಮಾಡಕ್ಕೋಸ್ಕರ ಮಾಡೋಕ್ ಹೋಗ್ಬೇಡಿ. ರಾಜಕೀಯ ಮಾಡಕ್ಕೋಸ್ಕರ ನಾವು ಯಾರು ಕೇಳ್ದೇನೆ 5 ಲಕ್ಷ ರೂಪಾಯಿ ಕೋವಿಡ್ ನಲ್ಲಿ ₹1 ಕೊಟ್ಟಿಲ್ಲ. ಇದು ದುರ್ದೈವ ಆಗಬಾರ್ದು.
ಯಾರೇ ಆಗ್ಲಿ ಮಾನ್ಯ ಮುಖ್ಯಮಂತ್ರಿ ಮಾತಾಡ್ತಾರೆ ಲಾಡ್ ಅವರೇ, ತಾವು ಇದೆಯಲ್ಲ ಲಾಡ್ ಅವರೇ, ಇದನ್ನ ನಾವ್ ಯಾರು ಕೂಡ ಸಮರ್ಥನೆ ಮಾಡ್ಕೊಳ್ಳಲ್ಲ, ಯಾರು ಕೂಡ ಸಮರ್ಥನೆ ಮಾಡ್ಕೊಳ್ಳಲ್ಲ. ಇದು ಆಗ್ಬಾರ್ದಾಗಿತ್ತು, ಆಗ್ಬಿಟ್ಟಿದೆ. ತಪ್ಪಿತಸ್ಥರ ವಿರುದ್ಧ ಕ್ರಮ ತಗೊಳ್ತೀವಿ. ಸತ್ತವರಿಗೆ ಅವರ ಕುಟುಂಬ ವರ್ಗದವರಿಗೆ 5 ಲಕ್ಷ ರೂಪಾಯಿ ಪರಿಹಾರವನ್ನ ಕೊಡ್ತೀವಿ. ಚರ್ಚೆ ಮುಕ್ತಾಯವಾಗಿದೆ.